ಹೇಳ್ಬಿಟ್ಟು ಮಾಡ್ರೆ ಸೊ ಹಿಂಗೆ ಬರೋದಿಲ್ಲ ಅಣ್ಣ, ಹೇಳ್ದಂಗೆ ನಾವು ಚೇಂಜ್ ಮಾಡಿಸೋ ಒಬ್ರು ಕುತೂಹಲದಲ್ಲಿ ಇದೇನ್ ಕ್ಯಾಮ್ರಾ ಅಂತ ಕೇಳಿದ್ರ ಅಣ್ಣ ನಿಮ್ಮ ಹೆಸರು ನಿಮ್ಗೆ ಯಾಕೆ ಬೇಕದು? ಪರಮೇಶ್ ಅಂತ ಏನ್ ಕೆಲಸ ಮಾಡ್ತೀರಾ? ಡ್ರೈವರ್. ಎಷ್ಟು ದುಡಿತೀರಣ್ಣ ತಿಂಗಳಿಗೆ? ಆಗುತ್ತಣ್ಣ ಒಂದು ಲಾಸ್ಟ್ ಒಂದು 4 ಮಂತ್ ಬ್ಯಾಕಲ್ಲಿ 1.5 ಗಂಟೆ ಮಾಡಿದ್ವಿ. ಇವಾಗೆಲ್ಲ ರೇಟ್ ಖರ್ಚು ಕಳೆದ ನಿಮಗೆ ಪ್ರಾಫಿಟ್ ಅಂತ ಎಷ್ಟು ಉಳಿತಣ್ಣ? ಒಂದು 20 ಗಂಟೆ ಉಳಿದಿತ್ತಣ್ಣ. ನೋಡಿ ನಾವಿಲ್ಲಿ IT ಓದ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ಬಿಟ್ಟು IT ಕೆಲಸಕ್ಕೆ ಸೇರ್ಕೊಂಡು ತಿಂಗಳಿಗೆ 30,000ಕ್ಕೆ ಮುಕ್ಲಾರ ಕೆಲಸ ಮಾಡ್ಬೇಕು. ಇವ್ರು ನಿಮ್ಮ ಅಮ್ಮನ ಪಿಂಡ 24 ಅವರ್ ಡ್ಯೂಟಿ ಮಾಡ್ಬೇಕು. ಮಕ್ಕಳು ಎಲ್ಲ ಬಿಟ್ಟು ದುಡಿತೀವಿ ಅಂತ ಬಂದ್ರೆ ಅಷ್ಟೇ ಅಣ್ಣ ಆಗುತ್ತೆ. ಇಲ್ಲ ನಮ್ಮ ಮನೆಗೆ ಹೋಗ್ಬೇಕು, ಪಲಾವ್ನೇ ತಿನ್ಬೇಕು, ಬಂಗಾಲೆ ತಿನ್ಬೇಕು ಅಂದ್ರೆ ಆಗಲ್ಲ ಅಣ್ಣ. ಆಗಲ್ಲ. ಇಲ್ಲಿ ಸಿಕ್ಕಿದ್ದು ಚಿತ್ರಾನ್ನಕ್ಕೆ ಬರೀ ಇದು ಅರಿಶಿನ ಪುಡಿ ಹಾಕ್ಬಿಟ್ಟು 2 ಕಡಲೆ ಬೀಜ ಹಾಕ್ಬಿಟ್ಟು ಕೊಡ್ತಾರಣ್ಣ. ಅದು ಚಟ್ನಿ ಹಾಕಿ ತಿನ್ಬೇಕಣ್ಣ ನಾವು. ನೋಡೋಣ ಮುಂದ್ಕೋಗಲ್ಲ ನಿಂತ್ಕೋಗಲ್ಲ. ಕಕ್ಕ ಮಾಡಕ್ ಹೋದ್ರೆ ಸರಿಯಾಗಿ ಬಟ್ಟೆ ಕ್ಲಿಯರ್ ಆಗಲ್ಲ. ಯಾವ ಇವೆಲ್ಲ ಸಮಸ್ಯೆ ಇರ್ತಾವಣ್ಣ. ಮನೇಲಿ ಹೋದ್ರೆ ಎಂತಿ ಬೈತಾಳಣ್ಣ, ಲಕ್ಷ ಸಂಪಾದನೆ ಮಾಡಿ ಏನ್ ಸೌಕರ್ಯ ಅಂತ. ಸಂಪಾದನೆ ಮಾಡೋ ಹಿಂದಿನ ಕಷ್ಟ ಅವ್ರಿಗೆ ಮಾತ್ರ ಅವ್ರಿಗೆ ಗೊತ್ತಾಗಲ್ಲಣ್ಣ, ಸಮಾಜಕ್ಕೆ ಗೊತ್ತಾಗಲ್ಲ. ಈಗ ನೀವು ಹೇಳ್ತಾ ಇದೀರಲ್ಲ IT ಮಾಡ್ತಾ ಇದೀವಿ ನಾವು, ನೀವು 8 ಅವರ್ ಕೆಲಸಣ್ಣ, ಮಕ್ಕಳು ಓಡಿಸ್ತಾರೆ ಹೋಗ್ರಿ ಮನೆಗೆ ಅಂತ. ನಮ್ಮನ್ನ ಹಂಗಲ್ಲಣ್ಣ, ಇನ್ನೊಂದು ರೂಪಾಯಿ ಬಾಂತಾರೆ. ಎಲ್ಲ ಗುಡ್ಸಿ ಹಾಕೊಂಡ್ರೆ ಅಷ್ಟು ಆಗುತ್ತಣ್ಣ. ಅದರಲ್ಲೂ ಅದ ತಿಕ್ಲು ಅರ್ಧ ಪುಕ್ಲು. ಚೆನ್ನಾಗಿ ಮಾತಾಡ್ತೀರಣ್ಣ. ಹೆಂಗ್ ಗೊತ್ತೇನಣ್ಣ, ಎಲ್ಲೋ ಬಲ್ಟ್ ಗಾಡಿ ಹಾಕಿದ್ಮೇಲೆ ಗ್ಯಾರೇಜ್ನವ್ರನ್ನ ಪ್ಲಸ್ ಅಣ್ಣ ಬೇಜಾರ ಕೇಳೋಣ, ಗ್ಯಾರೇಜರ್ನ, ಫೈನಾನ್ಸರ್ನ, ಟ್ರಾವೆಲ್ಸರ್ನ, 8 ಮಕ್ಳನ್ನ ದೂರ ಹಾಕ್ಬಿಟ್ಟು ಇವ್ರನ್ನ ಸಾಕ್ಬೇಕಣ್ಣ. ದಯವಿಟ್ಟು ಎಲ್ಲೋ ಬಲ್ಟ್ ಗಾಡಿ ಮಾತ್ರ ದಯವಿಟ್ಟು ಯಾರು ಹಾಕ್ಬಾರಣ್ಣ. ಊರಲ್ಲಿ 4 ಸಿಮೆಸೆ ಮಾಡ್ಕೊಳ್ಳೋಣ, ಅದೇ 1.5 ಲಕ್ಷ ಡೌನ್ ಪೇಮೆಂಟ್ಗೆ ಅಣ್ಣ. ಇದು ವೈರಲ್, ಇದು ವಿಡಿಯೋ ವೈರಲ್ ಮಾಡೋಣ. 4 ಸಿಮೆಸೆ ಮಾಡ್ಕೊಳ್ಳೋಣ. 1 ಎಕರೆ ಜಮೀನು ಇದ್ರೆ ಬಂಗಾರದ ಜೀವನ. ದಯವಿಟ್ಟು ಎಲ್ಲ ಬಳ್ಳಿ ಕಾಲಿಗೆ ಬರೋಣ. ನಾವು ಆಲ್ರೆಡಿ ನೋಡೋಣ, ಕಣ್ಣೆಲ್ಲ ಕೊಳಿಕೋವೆ. 35 ವರ್ಷ ನಂಗೆ ಶುಗರ್ ಬಂದೈತಣ್ಣ. ದಿವಸ ಒಂದು ಮಾತ್ರ ನುಂಗ್ಬೇಕು ನಾನು. ನೋಡಕ್ಕೆ ಕಾಮಿಡಿ ಅನ್ಸುತ್ತೆ, ಬಟ್ ಇವ್ರಿಗೆ ಮಾತ್ರ ಗೊತ್ತು. ದಿವ್ಸಕ್ಕೊಂದು ಮಾತ್ರ ನುಂಗ್ಬೇಕಣ್ಣ. ನಿದ್ದೆ ಮಾತ್ರ ನಮ್ಮ ಕಂಫರ್ಟಾಗಿ ಇಚ್ಚಿಕಿಕ್ಕೆ ಬರ್ಬೇಕಣ್ಣ ಈ ಡಿಪಾರ್ಟ್ಮೆಂಟ್ಗೆ. ಈ 6 ಗಂಟೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಲ್ಲ ಅಲ್ಲಣ್ಣ ಈ ಡಿಪಾರ್ಟ್ಮೆಂಟು. 1 ಅವರ್ ಹಾಫ್ ಅನ್ ಅವರ್ ಕೋಳಿ ನಿದ್ದೆ ಮಾಡ್ಕೊಂಬಂದವ್ರಿಗೆ ಅಷ್ಟೇ ಜೀವನ ಅಣ್ಣ. ದಯವಿಟ್ಟು ಎಲ್ಲ ಬೋಲ್ಡ್ ಯಾರು ಹಾಕ್ಬೇಡ್ರಣ್ಣ, ಭಯಂಕರ ಲಾಸ್ ಆಗುತ್ತೆ. ಇಲ್ಲ ಕ್ಯಾಶ್ ಇದ್ದು ಹಾಕ್ರಿ, ವರ್ಕೌಟ್ ಆಗುತ್ತೆ. EMI ಇಟ್ಕೊಂಡ್ಬೇಡಿ. ಎಲ್ಲೋ 10,000 ರೂಪಾಯಿ ಬಂತು ಅಂತ ಹೇಳ್ಬಿಟ್ಟು ಚೀಟಿ ಹಾಕ್ಬಿಟ್ಟು 3 ಚೀಟಿಗೆ 1.5 ಲಕ್ಷ ಕುಯ್ಬಿಟ್ಟು ಎಟ್ಟಿಗೆ ತಗೊಂಬಂದ್ಬಿಟ್ಟು 3 ಚೀಟಿಗೆನೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದು. ಪೂರ್ತಿ ಎಲ್ಲ ಎಂಡಿಂಗ್ ಅಲ್ಲ ಹೇಳ್ತಾ ಇರೋದು ನಾನು. 3 ಚೀಟಿಗೆ ಬಂದಷ್ಟು ಎತ್ಕೊಂಬಂದ್ಬಿಟ್ಟು ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಗಾಡಿ ತಗೊಂಬಂದ್ಬಿಟ್ಟು ಇಲ್ಲಿ ದುಡಿಮೆ ಮಾಡ್ತೀವಿ ಅಂತ ಬಂದರೆ 1 ಕಿಲೋಮೀಟರ್ಗೂ ಟ್ರಾಫಿಕ್ ಟೈಮಲ್ಲಿ 15ರಿಂದ 20 ನಿಮಿಷ ಗಾಡಿ ಓಡಿಸ್ಬೇಕು. ಕೊಡೋದು ನೋಡ್ರಿ ರ್ಯಾಪಿಡ್ ಅದನ್ನು 180 ರೂಪಾಯಿ 120 ರೂಪಾಯಿ ಅಣ್ಣ ಟ್ರಿಪ್ಪು. ಓವರ್ ಮಾಡ್ತೀನಿ ಅಂತ ಬಂದರೆ ಕೆಲವೊಂದು ಟೈಮಲ್ಲಿ ಕೊಡ್ತಾನೆ ಅಣ್ಣ. ಏನು ಮಾಡ್ತಾರೆ ಇಟ್ಕೊಂಡು ಒಂದು ಪೀಕ್ ಅವರ್ಗೆ ಒಂದೇ ಡ್ಯೂಟಿ ಮಾಡ್ಕೊಂಡು 600 ರೂಪಾಯಿ ತಗೊಂಬಿಟ್ಟು ಮಿಕ್ಕಿದೆಲ್ಲ 110 ರೂಪಾಯಿ ಹೊಡೆಯೋದಾದ್ರೆ ಯಾಕಣ್ಣ ಮಾಡ್ಬೇಕು? ಹೌದೌದು ಬಿಡಿ, ಕಷ್ಟ ಆಗುತ್ತೆ. ಗಾರೆ ಕೆಲಸಕ್ಕೆ ಹೋದ್ರೆ 1,500 ರೂಪಾಯಿ, 1,000 ರೂಪಾಯಿ, 800 ರೂಪಾಯಿ. ಸ್ಟ್ಯಾಂಡರ್ಡ್ ಇಲ್ಲ ಅಣ್ಣ. ಅದೇ ಹೇಳ್ತಾ ಇರೋದು, ಬೇಯಬೇಕು. ಬೆಳಗಿಂದ ಸೈಲ ಎತ್ಕೊಂಡು ಓಡಾಡಿದಿನ ವೆಲ್ಡಿಂಗ್ ಮಾಡ್ಸಕ್ಕೆ ಚಡ್ಡಿ ನೋಡೋದು ಈ ಪರಿಸ್ಥಿತಿ ಅಣ್ಣ. ನೀವು ಅನ್ಕೊಂಡಿರ್ತೀರ ನಾನು ಹಂಗೆ ಅನ್ಕೊಂಬಂದದ್ದು. ಶೂ ಹಾಕ್ಕೊಂಡು ಅವನಮ್ಮ ನೀನು ಶರ್ಟ್ ಮಾಡ್ಕೊಂಡು ಶೂ ಅವನ ಅಮ್ಮನ ಹಾಕಿ ಬಿಂದಾಸಾಗಿ AC ಹಾಕ್ಕೊಂಡು ಓಡಾಡ್ಬೋದು ಅಂತವ. ಆ ಪರಿಸ್ಥಿತಿ ಬರಲ್ಲಣ್ಣ. 2013 ಡಿಪಾರ್ಟ್ಮೆಂಟಿಗೆ ಬಂದಿರೋದು. 2025 ದಾಟ್ತೈತೆ ಅಣ್ಣ. ಸಾಲದಾಗೆ ಇದ್ದೀನಿ. ಇಲ್ಲ ಬರ್ತೀರಾ ಬರ್ರಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಬಿಟ್ಟು ಸೀದಾ ಬರ್ರಿ. ಒಂದೇ 1 ರೂಪಾಯಿ ಯಾರಿಗೂ ಕೊಡೋದಿಲ್ಲ. ಕ್ಯಾಶಲ್ಲಿ ಗಾಡಿ ತಗೊಂಬಂದಿರ ಜೀವನ ಮಾಡ್ಬೋದು. ಸಾಲ ಮಾಡ್ಕೊಂಬಂದ್ರೆ ಫೈನಾನ್ಸರ್ನ ಸಾಕ್ಬೇಕು, ರಾಮಣ್ಣ ಸಾಕ್ಬೇಕು ಅಷ್ಟೇ. ರಮಣ ಆಟೋಮೊಬೈಲ್ ಅವ್ರನ್ನ ಎಲ್ಲ ನಿನ್ನಿಂದ ಬಂದ್ಬಿಡ್ತಾರೆ. ಅವರೆಲ್ಲ ನಿನ್ನಿಂದ ಬಂದ್ಬಿಡ್ತಾರೆ. ಆಟೋಮೊಬೈಲ್ನವ್ರು ಬರ್ತಾರೆ, ಗ್ಯಾರೇಜ್ ಟಿಂಕರ್ನವ್ರು ಬರ್ತಾರೆ, ಪೇಂಟ್ನವ್ರು ಬರ್ತಾರೆ. ಎಲ್ಲ ನೀನೇ ಮೇಯ್ನು. ಹ್ಞೂ ರಮಣ, ದಯವಿಟ್ಟು ಹೇಳೋದು ಒಂದೇ ವಿಚಾರ ಅಣ್ಣ. ಎಲ್ಲೋ ಬಳ್ಳಿ ಗಾಡಿ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಕೊಂಬನ್ನಿ. ತುಂಬಾ ಕಷ್ಟ ಇದೆ. ಹೇಳ್ದಷ್ಟು ಸುಲಭ ಅಲ್ಲ. ಯಾರೋ ಬರ್ತಾರೆ, ನಮ್ಮದು ಇದೇ ಪ್ರಾಬ್ಲಮ್ ಅಣ್ಣ. ನಾವು ಸ್ಟಾರ್ಟಿಂಗಲ್ಲಿ ಹೆಂಗೋಂಗಿದ್ದು ಊರಲ್ಲಿ ಫ್ಯಾಕ್ಟ್ರಿ ಏನೋ ಮಾಡ್ಕೊಂಡು ಊರಲ್ಲಿ ಹೆಂಗೋಂಗೆ ಮಾಡ್ಕೊಂಡಿದ್ದು. ಯಾವನೋ ಬಂದ ಸಾಂಗ್ ಹಾಕ್ತಾ, ಅಲ್ಲಿ ಯಾವ ಸಾಂಗ್ ಹಾಕ್ತಾ, ಒಳ್ಳೆ ಸಾಂಗ್ ಹಾಕ್ತಾ. ಯಾವ ಸಾಂಗು? ಸಬ್ಬೂಪರಾಗ ಹಾಕ್ತಾ ಅಣ್ಣ ಸಾಂಗ ಊರಲ್ಲಿ. ನಾವು ಹಿಂದೆ ಕುತ್ಕೊಂಡ್ವಿ ಗಾಡೀಲಿ. ನೀವು ಇದೇ ಮಾಡೋಣ ಅಂತ ಬಂದ್ರಿ. ನಾನು ಟ್ಯಾಕ್ಟ್ರಿ ಸಾಮಾನು ತರಕ್ಕೆ ಬೆಂಗಳೂರಿಗೆ ಬಂದು ಜಯಸಿ ರೋಡ್ಗೆ ನಮ್ಮ ಹುಡುಗಂಗೆ ಫೋನ್ ಮಾಡಿ ಅವನು ಬಂದ, ಒಳ್ಳೆ ಸಾಂಗ್ ಹಾಕ್ತಾ. ಒಳ್ಳೆ ನಮ್ದು ಯಾವ ಸಾಂಗ್ ಹಾಕಿದ್ರು
ಡ್ರೈವರ ಸಾಂಗ ನಾ ಡ್ರೈವರ ಯಾವುದೋ ಒಂದು ಸಾಂಗ್ ಆಯ್ತಾ ನಮ್ಮ ಟ್ರ್ಯಾಕ್ಟರ್ ತುಂಡೆ ಹೊಡಿಸ್ಬೇಕಲ್ಲೇ ನಮ್ಮ ಮಳ್ಳಿ ಹೊಡಿಸ್ಕೊಂಡು ಬೇಡ ಬಾಗರು ನಮ್ಮ ಬೆಂಗಳೂರು 60,000 ಕೊಡ್ತಾರೆ ಕಂಪ್ನಿಲಿ, ಅದ್ರ ತುಂಡೆ ಎಲ್ಲ ಕಟ್ ಮಾಡ್ಕೊಂಡು ಕೊಡೋದು ಅಷ್ಟೇ ನಮ್ಗೆ ಗೊತ್ತಿಲ್ಲ. ಬಂದ್ವಿ ಬೆಂಗಳೂರಿಗೆ ಬತ್ತದಂಗೆ ಗೊತ್ತಾಗಿತ್ತು. ವೀರಸಂದ್ರದಾಗ ಅವನಿರೋ ಮನೆ ನೋಡಿದ್ರೆ ಶೀಟ್ ಮನೆ, ನೀರಿಲ್ಲ ಕುಡಿಯೋಕ್ಕೆ, ತಿಕ್ಕ ತೊಳೆಯೋಕೆ ನೀರಿಲ್ಲ, ಎಲ್ಲೋ ಓದ್ಕೊಂಬರ್ಬೇಕು. ಆಮೇಲೆ ಬಂದು ಅವ್ನು ಏನೋ ಹೇಳಿದ್ನಲ್ಲ 60,000 ಅಂತ ಹೇಳ್ಬಿಟ್ಟು ತಗೊಂಡೋಗಿ 5 ಎಕರೆ ಜಮೀನು ನೀರಾವರಿ ಜಮೀನು ಆಧಾರ ಮಾಡಿಬಿಟ್ಟು ತಗೊಂಬಂದ್ರೆ ಅವ್ನು ಕೈ ಕೊಟ್ಬಿಟ್ಟ. ಇವ್ನು ಗಾಡಿ ತಗೊಂಡ್ಬಿಟ್ಟಲ್ಲ. 15 ವರ್ಷ ಆಯ್ತು ಅವ್ನು ಬಂದು, ನಾನು ಬಂದು 3 ವರ್ಷ ಆಯ್ತು. ನನ್ನ ಚೆನ್ನಾಗೈತೆ, ನಾನು ತಗೊಂಡೆ, ಅವ್ನು ಚೆನ್ನಾಗಿಲ್ಲ, ಅವ್ನು ತಾಳಲ್ಲ. ಒಟ್ಟಲ್ಲಿ ಇನ್ವೆಸ್ಟ್ಮೆಂಟ್ ಇರಬೇಕು. EMI ಏನೋ ತಗೊಂಬಂದೆ. ಇಲ್ಲಿ ನೋಡಿ ನಮ್ಮಪ್ಪ ಅಂದ್ಬಿಟ್ಟ 23,000 ರೂಪಾಯಿ ಬಡ್ಡಿಗೆ ಹೋತು, 3,000 ರೂಪಾಯಿ ಅಸ್ಲಿಗೆ ಹೋತು ಅಂತ. ನಮ್ಮಪ್ಪ ಏನು ಮಾಡ್ತೀಯ? ಹೌದೌದೌದು, ಭಯಂಕರ ಕಷ್ಟ. ಯೋಚನೆ ಮಾಡ್ಕೊಂಬಂದು ಗಾಡಿ ತಗೊಳ್ಳಿ. ನೋಡಿ ಗೈಸ್, ಒಂದು ಒಳ್ಳೆ ಹಾನೆಸ್ಟ್ ಒಪಿನಿಯನ್ ಹೇಳ್ತಿದ್ದಾರೆ ನಮ್ಮ ಅಣ್ಣ. ಇವರು 13 ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಇದ್ದಾರೆ. ಏನು ಮಾಡೋಕ್ಕಾಗಿಲ್ಲಣ್ಣ. ನನ್ನ ಹೆಂಡತಿಗೆ ನನ್ನ ಇರೋವನ್ನೆಲ್ಲ ಅಡವೈಕಿರೋದು ಬಿಟ್ರೆ, ಅವಳವನು ತಗೊಂಡೋಗಿ ಅಡವೈಕಿರೋದು ಬಿಟ್ರೆ ಅವಳಿಗೆ ಮಾಡಿಸಿರೋದಂತೂ ಏನೂ ಇಲ್ಲ. ಏನೂ ಇಲ್ಲ ಅಂತ ಗಾಡಿ ತಗೊಂಬಂದೆ. ಈಗ ರಾಮಣ್ಣ ನೋಡ್ರೆ ಶಾಕ್ ಅಬ್ಜರ್ ಐತೆ, ಹಿಂದಗಡೆ ಬ್ಯಾಕ್ ಲೈನರ್ ಐತೆ. 6,000 ರೂಪಾಯಿ ಕೊಟ್ಟ ಬಡ್ಡಿ ಸಾಲ 6%. ಏನು ಮಾಡೋದೀಗ? ರಾಮಣ್ಣ ಹೇಳಿತ್ತು ತರಂಗಿಲ್ಲ, ರಾಮಣ್ಣ ಹೇಳಿತ್ತಲ್ಲೂ ತರಂಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಬೋರ್ಡ್ ಮಾತ್ರ ತಗೋಬೇಡಿ. ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ, ಏನಾರ ಬೇರೆ ಕೆಲಸ ಮಾಡಿ. ಕಟ್ ಮಾಡ್ಲಣ್ಣ, ಕಟ್ ಮಾಡಿಬಿಡೋಣ. ಹೇಳಿ. ಇನ್ನೇನು ಹೇಳೋದಿಲ್ಲ ಸಮಯ. ನಿಮ್ಮ ಮನೆ ಬರ. ನೀವು ಜೂಮ್ ಆಗಿದ್ರೆ ಯಾವ್ದಾರ ನಾನು ಡ್ರೈವರ, ನನ್ನ ಹೆಂಡತಿ ಲವ್ವರ ತಗೊಳ್ಳಿ, ಅನುಭವಿಸಿ. 24 ಗಂಟೆ ರೋಡಲ್ಲಿರಿ, 23 ಗಂಟೆ, 1 ಗಂಟೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ. ಎಂತಿ ಕಂಡರ ಜೊತೆಗೆ ಹೋಗ್ತಾಳೆ, ಶಟ ತರ್ರಿ. ನೋಡಕ್ ಫನ್ನಿ ಅನ್ಸುತ್ತೆ, ಆದ್ರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. I am God. God is great. Idiot.